ಈಗ ಬನ್ನಿ ನಾನಿವತ್ತು ನಿಮಗೆ ಚಪಾತಿಯಿಂದ, ಅದು ಮಿಕ್ಕಿರುವ ಚಪಾತಿಯಿಂದ ಒಂದು ಟೇಸ್ಟಿಯಾದ ರೆಸಿಪಿ ಹೇಳ್ಕೊಡ್ತೀನಿ. ಚಪಾತಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದು ಹೆಂಗೆ ಅಂದರೆ, ರೋಲ್ ಮಾಡಿ, ಚಪಾತಿನ ರೋಲ್ ಮಾಡಿಬಿಟ್ಟು ಸೈಡಿಂದ ಸಣ್ಣದಾಗಿ ಕಟ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನನಗೆ ಬೇಕಾಗಿರೋದು ಏನಂತ ತೊಗೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಟೊಮೆಟೊ. ನಿಮಗೆ ಎಷ್ಟು ಬೇಕೋ ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ. ಮತ್ತು ನಾನು 3 ಚಪಾತಿ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಇಟ್ಟು, ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು, ಅದಾದಮೇಲೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಬೇಕಾದ್ರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಬೇಕು. ಆಮೇಲೆ ಈರುಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೋತೀನಿ. ಅದೇ ಕ್ಯಾಪ್ಸಿಕಮ್ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿದ್ದೀನಿ. ಅದಾಗ್ತಿದ್ದಂಗೆ ಸಾಲ್ಟ್ ಹಾಕ್ಕೋತೀನಿ. ಸಾಲ್ಟ್ ಯಾಕೆ ಅಂದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ ಅಂತ. ಅದಾಗ್ತಿದ್ದಂಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡೆಲ್ಲ ಆದಮೇಲೆ ನೆಕ್ಸ್ಟು ನಾನು ಗರಂ ಮಸಾಲ ಮತ್ತು ಧನಿಯಾ ಪುಡಿ 2 ಕೂಡ ಹಾಕ್ಕೊಂಡು ಹುರ್ಕೋತೀನಿ. ಏಕೆಂದರೆ ನೀವು ಟ್ರೈ ಮಾಡಿ, ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಅವರೇ ಮಾಡ್ಕೋತಾರೆ. ಮತ್ತು ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ 1-2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದೆ. ಹಂಗಾಗಿ ಖಾರದ ಪುಡಿ 1 ಸ್ಪೂನ್ ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದಾದ್ಮೇಲೆ ಮ್ಯಾಗಿ ಪೌಡರ್ ಕೂಡ ಹಾಕೊಂಡು ಹುರ್ಕೊಂಡಾದ್ಮೇಲೆ ನಾನು ಕಟ್ ಮಾಡಿರೋ ಚಪಾತಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆದಮೇಲೆ ತಟ್ಟೆಲಿರೋ ಫುಲ್ ಎಲ್ಲ ಚಪಾತಿನೂ ಕೂಡ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಆದಮೇಲೆ